ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಇಂದು ವಿಶ್ವದೆಲ್ಲೆಡೆ ಸಡಗರ ಸಂಭ್ರಮದಿಂದ ಹೊಸ ವರ್ಷದ ಆಚರಣೆ. ಕಲಬುರಗಿ ನಗರದಾದ್ಯಂತ ನಿನ್ನೆ ರಾತ್ರಿಯಿಂದಲೇ ಬರೀ ಕೇಕ್ ಮಾರಾಟದ್ದೇ ಕಾರುಬಾರು. ಕಲಬುರಗಿ ಮಹಾನಗರದಾದ್ಯಂತ ಅದ್ದೂರಿಯಾಗಿ ಹೊಸ ವರ್ಷಾಚರಣೆ. ನಗರದ ಗಣ್ಯಾತಿ ಗಣ್ಯರಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ. ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿರುವ ಸುಕೋ ಸೌಹಾರ್ದ ಸಹಕಾರಿ ಬ್ಯಾಂಕ್ ಹೊಸ ವರ್ಷದ ಅಂಗವಾಗಿ ಸುಕೋ ಬ್ಯಾಂಕ್ನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿ ಕಾಲೇಜು ಹೊಸ ವರ್ಷದ ಅಂಗವಾಗಿ ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಿ.ಆರ್. ಕಲಬುರ್ಗಿ ಚಾಲನೆ. ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಪೌಡರ್ ವಿತರಣೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ವಿನೂತನವಾಗಿ ಹೊಸ ವರ್ಷಾಚರಣೆ. ಜನವರಿ 1ರಂದು ಅಮರಶಿಲ್ಪಿ ಜಗಣಾಚಾರ್ಯರ ಸ್ಮರಣೆ ಪ್ರಯುಕ್ತ ಕಾರ್ಯಕ್ರಮ. ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವಶಕ್ತಿ ಕಲಬುರಗಿ ವತಿಯಿಂದ ಆಯೋಜನೆ. ಬಿಎಸ್ ದೇಸಾಯಿ ಮತ್ತು ಶ್ರೀಕಾಂತ್ ಫಲಾರಿ ಅವರಿಗೆ ಅಭಿನಂದನೆ ಮತ್ತು ಸುಮಿತ್ರಾ ಹೋಡ್ಕರ್ ಅವರಿಗೆ ಬೀಳ್ಕೊಡುಗೆ. ಕರ್ನಾಟಕ ರಾಜ್ಯ ಶುಶ್ರೂಷಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಆಯೋಜನೆ. ಯಾದಗಿರಿಯ ಟೋಕರಿ ಕೋಲಿ ಸಮಾಜದ ಕಚೇರಿಯ ಆವರಣದಲ್ಲಿ ಹೊಸ ವರ್ಷಾಚರಣೆ. ರೈತರು ಹಾಗೂ ಸಾರ್ವಜನಿಕರು ಸೇರಿ ಕಲ್ಲಂಗಡಿ ಕತ್ತರಿಸುವ ಮೂಲಕ ಆಚರಣೆ. ಸಮಯಕ್ಕೆ ಸ್ವಾಗತ. ನಾನು ಆರ್.ಜೆ. ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 2019ನೇ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನ ಕರುಣಿಸಲಿ ಎನ್ನುವ ಆಶಯದೊಂದಿಗೆ ಇವತ್ತಿನ ಸುದ್ದಿ ಸಮಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಕಲಬುರಗಿ ನಗರದಾದ್ಯಂತ ಹೊಸ ವರ್ಷದ ಆಚರಣೆ ಬಲು ಜೋರಾಗಿ ನಡೀತಾ ಇದೆ. ಇದರ ಅಂಗವಾಗಿ ನಿನ್ನೆ ರಾತ್ರಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಾವಿರಾರು ನಮೂನೆಯ ವಿವಿಧ ವಿನ್ಯಾಸಗಳ ಕೇಕ್ಗಳು ಜನರನ್ನ ಆಕರ್ಷಿಸುತ್ತಿದ್ದವು. ಈ ಸಂದರ್ಭದಲ್ಲಿ ಯಾವ ಕೇಕನ್ನ ಖರೀದಿಸುವುದು, ಯಾವುದನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಮುಳುಗಿರುವ ನಾಗರಿಕರ ದೃಶ್ಯ ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. ಹೊಸ ವರ್ಷದ ಮುನ್ನಾ ದಿನವಾದ ನಿನ್ನೆ ರಾತ್ರಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ವಿವಿಧ ವಿನ್ಯಾಸದ ಸಾವಿರಾರು ನಮೂನೆಯ ಆಕರ್ಷಕ ಕೇಕ್ಗಳು ಎಲ್ಲರ ಗಮನ ಸೆಳೆಯುತ್ತಿದ್ದವು. ಒಂದೇ ನೋಟಕ್ಕೆ ಯಾವುದನ್ನ ಖರೀದಿಸಬೇಕು ಮತ್ತು ಯಾವುದನ್ನ ಬಿಡಬೇಕು ಎನ್ನುವ ಗೊಂದಲದಲ್ಲಿ ಜನರು ಮುಳುಗುವಂತೆ ಮಾಡಿದ್ದವು ಈ ಮನಮೋಹಕ ಕೇಕ್ಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದ ನಾಗರಿಕರು ಹೊಸ ವರ್ಷವನ್ನ ಆಚರಿಸುವ ನಿಟ್ಟಿನಲ್ಲಿ ಕೇಕ್ಗಳ ಖರೀದಿಯಲ್ಲಿ ತೊಡಗಿರುವ ದೃಶ್ಯಗಳು ನಮ್ಮ ಸುದ್ದಿ ಸಮಯದ ಕ್ಯಾಮೆರಾ ಕಣ್ಣಿಗೆ ದೊರಕಿವೆ. Hello my friends, happy new year to all. We decorate the houses in new year and we cut the cake. So welcome 2019, goodbye 2018. Thank you. भाग्यश्री. कलबुर्गी नगर के लोगों आप सबको नए वर्ष की शुभकामनाएं. हैप्पी न्यू ईयर टू ऑल ऑफ यू. एंजॉय योर हैप्पी मोमेंट्स. ಕಲಬುರಗಿ ನಗರದ ಎಲ್ಲ ಸಹೋದರರಿಗೆ ನಮ್ಮ ಹ್ಯಾಪಿ ನ್ಯೂ ಇಯರ್. ನಿಮಗೆ ಎಲ್ಲರಿಗೆ ನಾವು ಎಲ್ಲರೂ ಹೊಸ ವರ್ಷವನ್ನು ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದಾವೆ. ಎಲ್ಲರಿಗೆ ಇನ್ನೊಮ್ಮೆ ಹೇಳ್ತೀನಿ, ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಸಂಬಂಧ ಎಲ್ಲ ಸ್ವೀಟನ್ನು ಚೆನ್ನಾಗಿ ಹೋಗ್ತಾ ಇದೆ. ಅದೇ ರೀತಿ ಸ್ವೀಟಿನ ಜೊತೆಗೆ ಎಲ್ಲರೂ ಬಾಳು ಬಂಗಾರ ಆಗಲಿ ಅಂತ ನಮ್ಮ ಬೇಕರಿ ವತಿಯಿಂದ ನಾವು ಎಲ್ಲ ಜನರಿಗೆ, ಗುಲ್ಬರ್ಗ ಎಲ್ಲ ಜನತೆಗೆ ಶುಭ ಹಾರೈಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ ಸರ್. ಇದೇ ವರ್ಷ ಓಪನ್ ಮಾಡಿದ್ವಿ, ತುಂಬ ಖುಷಿ ಆಗ್ತಿದೆ. ಎಲ್ಲ ಜನರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಹೆಸರು ಹನುಮಂತರೇಗೌಡ ಅಂತ, APC. ಹೊಸ ವರ್ಷವನ್ನು ಯಾವಾಗಲೂ ಆನಂದವಾಗಿ ಸಂತೋಷವಾಗಿ ಮಾಡಬೇಕು ಮತ್ತು ಜನರಲ್ಲಿ ಒಂದು ತಿಳುವಳಿಕೆ ಏನೆಂದರೆ ಹೊಸ ವರ್ಷದಲ್ಲಿ ಕುಡಿದ ಮತ್ತಿನಲ್ಲಿ ವಾಹನ ಓಡಿಸೋದನ್ನು ಮಾಡಬಾರದು. ಶಾಂತಿಯುತವಾಗಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಶಾಂತಿಯುತವಾಗಿ ಹೊಸ ವರ್ಷನ ಆಚರಣೆ ಮಾಡಬೇಕು. ಹೊಸ ವರ್ಷ ಅಂದರೆ ಹೊಸ ಡಿಸೆಂಬರ್ವರೆಗೂ ಹೊಸ ವರ್ಷನೇ ಥರ ಇರಬೇಕು. ಕೇವಲ ಹೊಸ ವರ್ಷದ ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡಿ ಅಪಘಾತಕ್ಕೆ ಒಳಗಾಗಬಾರ್ದು ಅಂತ ನಾವು ಹೇಳಿ ಬಯಸುತ್ತೇವೆ. ನಾವು ಎಲ್ಲ ಬಂದೋಬಸ್ತು ನೀಡುವ ಮುಖಾಂತರ ನಾವು ಕೂಡ ಹೊಸ ವರ್ಷನ ಆಚರಣೆ ಮಾಡುತ್ತೇವೆ. ಎಲ್ಲರ ಜೊತೆಗೆ ನೈಟಲ್ಲಿ ಎಲ್ಲ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಯಶೋಧ ಕಟ್ಕೆ ಅಂತ. ನಾನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್
SP ಆಫೀಸ್ನಲ್ಲಿ ಡಿಸ್ಟ್ರಿಕ್ಟ್ ಕ್ರೈಮ್ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಮಾತ್ರ ಎಲ್ಲರೂ ಕೂಡ್ಕೊಂಡು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಮನೆಯಲ್ಲಿ ಎಲ್ಲರೂ ಅಂಗಳದಲ್ಲಿ ದೊಡ್ಡ ಜೋರಾದ ಹಬ್ಬ ಮಾಡ್ತೇವೆ ನಾವು. ಆದರೆ ಅದು ನಮ್ಮ ಹಬ್ಬನೇ ನಮಗೆ ಒಂದು ದೀಪಾವಳಿ ಹಬ್ಬ, ದಸರಾ ಹಬ್ಬ ಎಷ್ಟು ಶಾಂತಿ ಪ್ರೀತಿಯಿಂದ ಮಾಡ್ತೇವೆ, ಆ ರೀತಿ ನಾವೆಲ್ಲರೂ ನಮ್ಮ SP ಸಾಹೇಬರ ಮನೆಯಲ್ಲಿ ನಾಳೆ ಬೆಳಗ್ಗೆ ಅಲ್ಲಿ ಮಾಡ್ತೇವೆ ನಾವು ಹೊಸ ವರ್ಷನ. ನಾನು ಹೊಸ ವರ್ಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ನಾನು, ಹೊಸ ವರ್ಷ ನಮ್ಮ ಸಂಸ್ಕೃತಿಗೆ ತಕ್ಕಂತೆ ನಾವು ಮಾಡಬೇಕು. ಕುಡಿದು ಕುಪ್ಪಳಿಸೋದು, ಸೈಲೆನ್ಸರ್ ತೆಗೆದು ಜೋರಾಗಿ ವಾಹನಗಳು ಗಲಾಟೆ ಟೈಪ್ ಮಾಡಿ ಓಡಿಸೋದು ಬೇಡ. ನಾವು ಹೇಗೆ ಹೊಸ ವರ್ಷ ಮಾಡಬೇಕಂದ್ರೆ ಶಾಂತಿ ಪ್ರೀತಿ ಸ್ನೇಹತೆಯಿಂದ ಆಚರಣೆ ಮಾಡಬೇಕು. ಹೊಸ ವರ್ಷ ಹೇಗಿರಬೇಕು ಅಂತಂದ್ರೆ, ಹೊಸ ವರ್ಷ ಬರಲಿ ಹೊಸ ಹರ್ಷ ತರಲಿ, ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ಕೊಡಲಿ ಅಂತಾರೆ. ಎಲ್ಲರೂ ನಾವು ಸುಖ ಶಾಂತಿಯಿಂದ ದಿನಾಲು ಈ ಹೊಸ ವರ್ಷ ನಾಳೆ ಒಂದೇ ದಿವಸಕ್ಕೆ ಸೀಮಿತ ಆಗೋದು ಬೇಡ. ನಮ್ಮ ಜೀವನದಲ್ಲಿ ಸತತವಾಗಿ ನಾವಿರೋವರೆಗೆ, ನಮ್ಮ ಫ್ಯೂಚರ್ನಲ್ಲಿ ಇರೋವರೆಗೆ ನಾವು ಹೊಸ ವರ್ಷ ದಿನಾ ಹೊಸ ವರ್ಷ ಆಚರಿಸ್ಕೊಂಡು ಹೋಗೋಣ. ಆ ರೀತಿ ನಾವು ಸ್ನೇಹ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಗೆ ನಮ್ರತೆಯಿಂದ ಶಾಂತಿಯಿಂದ ಆಚರಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಪ್ರತಿಯೊಬ್ಬರಿಗೂ, ಒಂದು ಶಾಲಾ ಕಾಲೇಜ್ ಮಕ್ಕಳಾಗಲಿ ಇವಾಗ ಹುಡುಗರಿಗಾಗಲಿ ನಾನು ವಿನಂತಿ ಏನು ಮಾಡೋದು ಅಂತಂದರೆ, ದಯವಿಟ್ಟು ಕುಡಿದು ಗಾಡಿಗಳು ವಾಹನಗಳು ಸೈಲೆನ್ಸರ್ ತೆಗೆದು ಓಡಿಸೋದು ಬೇಡ. ಯಾಕೆಂದರೆ ಎಷ್ಟೋ ಜನ ಪೇಷಂಟ್ಗಳಿರ್ತಾರೆ, ಎಷ್ಟೋ ಜನ ಹಾರ್ಟ್ ಪೇಷಂಟ್ ಇರ್ತಾರೆ, ಎಷ್ಟೋ ಜನ ಮಾನಸಿಕ ರೋಗಿಗಳಿರ್ತಾರೆ, ಅವರಿಗೆಲ್ಲ ಇದರಿಂದ ತೊಂದರೆಗಳಾಗ್ತವೆ. ಮತ್ತು ಓದೋ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಮನಸ್ಸು ಕೊಟ್ಟು ಓದೋ ಮಕ್ಕಳಿಗೆ ಇದರಿಂದ ತುಂಬ ತೊಂದರೆ ಆಗ್ತದೆ. ಅದನ್ನ ತಡೆಗಟ್ಟಬೇಕು. ನಿಮ್ಮ ಮಕ್ಕಳಿಗೂ ಕೂಡ ಇದರಿಂದ ತೊಂದರೆ ಆಗ್ತದೆ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಅಥವಾ ಎಲ್ಲೆಲ್ಲಿ ನೀವು ಹೊಸ ವರ್ಷ ಮಾಡ್ತಾ ಇದ್ದೀರಾ, ಶಾಂತಿಯಿಂದ ಪ್ರೀತಿಯಿಂದ ಸ್ನೇಹತೆಯಿಂದ ತಾಳ್ಮೆಯಿಂದ ಚೆನ್ನಾಗಿ ರೀತಿಯಿಂದ ಮಾಡ್ರಿ. ನಿಮ್ಮ ಜೀವನದಲ್ಲಿ ಹೊಸ ವರ್ಷ ಸುಖ ಶಾಂತಿ ಕೊಡ್ಲಿ ಅಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಕೋರ್ತಾ ಇದ್ದೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಅದೇನೇ ಇರಲಿ, ಯಾವ ರೀತಿ ಕೇಕ್ ಖರೀದಿಸುವಾಗ ಮನಸ್ಸು ಖುಷಿಯಿಂದ ತುಂಬಿರುತ್ತದೆಯೋ ಅದೇ ರೀತಿ ನಿಮ್ಮೆಲ್ಲರ ಬಾಳಿನಲ್ಲಿಯೂ ಕೂಡ ಈ 2019ರ ಹೊಸ ವರ್ಷವು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಕರುಣಿಸಲಿ ಅನ್ನುವುದೇ ನಮ್ಮ ಸುದ್ದಿ ಸಮಯದ ಆಶಯ. ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಇಂದು ವಿಶ್ವದಾದ್ಯಂತ ಸಡಗರ ಸಂಭ್ರಮ ಮತ್ತು ಅದ್ದೂರಿಯಾಗಿ ಹೊಸ ವರ್ಷವನ್ನು ಆಚರಿಸಲಾಗುತ್ತಿದ್ದು, ಕಲಬುರಗಿ ಮಹಾನಗರದ ಜನತೆಗೆ ನಗರದ ಗಣ್ಯಾತಿ ಗಣ್ಯರು ಶುಭಾಶಯ ತಿಳಿಸಿದ್ದಾರೆ. ಇಂದು ವಿಶ್ವದಾದ್ಯಂತ 2019ನೇ ಸಾಲಿನ ಹೊಸ ವರ್ಷವನ್ನು ಸಡಗರ ಸಂಭ್ರಮ ಮತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಕಲಬುರಗಿ ನಗರದಲ್ಲಿಯೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿಯೇ ಇದೆ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಜಾ ಪಿ ಅವರು ಕಲಬುರಗಿ ಮಹಾನಗರದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ 2019 ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ 2019 ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಾನು ನೀಲಕಂಠರಾವ್ ಮುಲ್ಗೆ ಹಾಗೂ ಏನು ಇವತ್ತು 2019ರ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕಲಬುರಗಿ ಜಿಲ್ಲೆ ಹಾಗೂ ಕರ್ನಾಟಕ ಜನತೆಗೆ ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತಂತೇಳಿ ಆ ಶರಣಬಸವೇಶ್ವರ ಹಾಗೂ ಬಂದೇನವಾಜ ಹಾಗೂ ಬುದ್ಧವಿಹಾರ ದೇವರಲ್ಲಿ ನೆನೆದುಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ 2019ರ ಇಸ್ವಿಯಲ್ಲಿ ಅಂತಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನಾನು ಡಾಕ್ಟರ್ ಮಾಧವರಾವ್ ಕೆ ಪಾಟೀಲ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಲಬುರಗಿ. ಇವತ್ತಿನ ದಿವಸ ಈ ಒಂದು ಹೊಸ ವರ್ಷದ 2019ರದ ಮೊದಲನೇ ದಿನ ಆಗಿದೆ. ಈ ಒಂದು ವರ್ಷ ಪ್ರತಿ ನಾಗರಿಕರಿಗೆ, ಸಮಸ್ತ ಜನರಿಗೆ, ಕಲಬುರಗಿ ಜನತೆ ಹಾಗೂ ರಾಜ್ಯದ ಎಲ್ಲ ಜನತೆಗೆ ಸುಖ ಸಮೃದ್ಧಿ ಮತ್ತು ಆರೋಗ್ಯ ಕಲ್ಪಿಸಲಿ ದೇವರು ಅಂತ ಬೇಡ್ಕೊಳ್ತೀವಿ. ಎಲ್ಲ ಕೈ ನೆನಪುಗಳನ್ನ ಹಿಂದಿಕ್ಕಿ ನಾವು ಸಮಾಜಮುಖಿಯಾಗಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣೋಣ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿ ಕೋರುತ್ತೇವೆ. ಚರಣಗೌಡ ದೌಲತರಾವ್ ಪಾಟೀಲ್ ಅಂತ, ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು. 2018 ಹೇಗೋ ಕಳೆದೋಯ್ತು, ಆದರೆ ನೆನಪುಗಳು ಮಾತ್ರ ಬಹಳ ಕರಾಳವಾಗಿ ಕಳೆದೋದು. ಅದರಲ್ಲೂ ವಿಶೇಷವಾಗಿ ಪರಿಸರದ ಮೇಲಿನ ಹಾನಿಯಿಂದ ನಮ್ಮ ಮಡಿಕೇರಿ ಹಾಗೂ ಕೇರಳದೆಲ್ಲೆಡೆ ಬಹುದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳಾದವು. ಈ ದಿಶೆಯಲ್ಲಿ ನಾನು ಜನರಲ್ಲಿ ಒಂದು ಮನವಿಯನ್ನು ಏನು ಮಾಡ್ತೀನಿ ಅಂದರೆ, 2019 ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೀವಿ. ಪರಿಸರವನ್ನು ರಕ್ಷಿಸಿ ನಮ್ಮ ಆರೋಗ್ಯ ಸಂಪತ್ತು ದೇಶವನ್ನು ರಕ್ಷಿಸುವ ಹೊಣೆ ನಿಮ್ಮೆಲ್ಲರೂ ಆಗಿರ್ತಾ, ಆ ದಿಶೆಯಲ್ಲಿ ಆ ಕಾಣದ ದೇವರು ಎಲ್ಲರೂ ಕೂಡ ಒಳ್ಳೆಯ ಬುದ್ಧಿ, ಶಕ್ತಿ, ಆರೋಗ್ಯ, ಆಯುಸ್ಸು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಇಡೀ ಸಮಸ್ತ ನಾಡಿನ ಜನತೆ ಜೊತೆಗೆ ದೇಶವನ್ನು ಕಾಯುವ ದೇಶದ ಸೈನಿಕರಿಗೆ
ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಒಂದು ಸಂದೇಶವನ್ನು ಸಾರ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ರಾಜೇಂದ್ರ ಭಾಲ್ಕೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು ಕಲಬುರಗಿ ಅವರು 2018 ಕಳೆದು ಹೋಗಿ 2019ರಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. 2018ರಲ್ಲಿ ಆಗಿರುವಂಥ ಎಲ್ಲ ಕಹಿ ನೆನಪುಗಳನ್ನು ಮರೆತುಬಿಟ್ಟು ಒಂದು ಹೊಸ ದಿಶೆಯಲ್ಲಿ ಎಲ್ಲ ಜನರು ಸಾಗಿಸಬೇಕು. ಯಾಕಂದರೆ ಸಮಾಜಕ್ಕೆ ಬೇಕಾಗಿರೋದು ಒಳ್ಳೆಯ ಶಿಕ್ಷಣ ಮತ್ತು ಒಂದು ಒಳ್ಳೆಯ ಆರೋಗ್ಯ. ಸೊ ಆ ಶಿಕ್ಷಣ ಮತ್ತು ಆರೋಗ್ಯವನ್ನು ಸದಾ ಈ 2019ರಲ್ಲಿ ಅವರಿಗೆ ದೊರೆಯಲಿ ಎಂದು ಹೇಳ್ತಾ ನಾನು 2 ಮಾತುಗಳು ಮುಗಿಸುತ್ತೇನೆ. ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿರುವ ಸುಖೋ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ಇಂದು 2019ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಕೋ ಬ್ಯಾಂಕ್ ಈ ವರ್ಷದ ಕ್ಯಾಲೆಂಡರ್ ಅನ್ನು ಸಣ್ಣ ವ್ಯಾಪಾರ, ದೊಡ್ಡ ಪ್ರಭಾವ ಹೊಂದಿರುವ ಸ್ಥಳೀಯ ಸಣ್ಣ ವ್ಯಾಪಾರ ಉದ್ದಿಮೆಗಳನ್ನು ಗುರುತಿಸಿ ಕ್ಯಾಲೆಂಡರ್ ರೂಪದಲ್ಲಿ ಪ್ರಕಟಿಸಿ ಬೆಂಬಲ ನೀಡಿ ಪ್ರೋತ್ಸಾಹ ನೀಡುತ್ತಿರುವುದು ಅಭಿನಂದನಾರ್ಹ ಎಂದು ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಕೋ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ರೂಪಿಸಿ ಪ್ರಕಟಿಸಿರುವ 2019ರ ಸಾಲಿನ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಬೆಳ್ಳಿ ಹಬ್ಬಕ್ಕೆ ಚಾಲನೆ ನೀಡಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಮಾತನಾಡಿ ಶುಭ ಹಾರೈಸಿದರು. ಗುರುದತ್ತ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಪುರಾಣ ಅವ್ರು ಬಂದಿದ್ದಾರೆ. ಅವರು ಸಹ ಸ್ವಾಗತ ಕೋರ್ತೇನೆ. ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಸ್ವಾಮಿರಾವ್ ಸರ್ ಒಂದು ಮಾತಾಡೋದು. ಯಾರು ಬಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ, ಯಾರು ತಂದಾರು ಹೊಸ ವರ್ಷ ಬಂದಂತೆ, ಯಾರು ಬಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ, ಯಾರು ತಂದಾರು ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು, ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು. ಶ್ರೀ ಮನೋಹರ ಮಸ್ಕಿಯವರು ಮತ್ತು ಅವರ ಸಮಾನ ಮನಸ್ಕರ ಗೆಳೆಯರಿಗೆ ಕೇಳಿಕೊಂಡು ಸಣ್ಣದಾಗಿ ಪ್ರಾರಂಭ ಮಾಡಿದಂತಹ ಒಂದು ಝರಿಯಾಗಿ ಒಂದು ತ್ವರೆಯಾಗಿ ಹರಿದಂತಹದ್ದು ಇವತ್ತು ಒಂದು ಬೃಹತ್ ನದಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕ್ ಹಣಕಾಸಿನ ವ್ಯವಹಾರದಲ್ಲಿ ತನ್ನದೇ ಆದಂತಹ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ಇತ್ಯಾದಿಗಳ ಮೂಲಕವಾಗಿ ಹೆಸರನ್ನು ಗಳಿಸಿಕೊಂಡಿದೆ. ಇಲ್ಲಿವರೆಗೆ ಈಗ ಅದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. 25 ವರ್ಷಗಳನ್ನ ಕಾಲಿಟ್ಟಿದೆ. ಅದರ ಆಚರಣೆಯಲ್ಲಿ ಅದು ನಡೀತಾ ಇದೆ. ಈಗ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿಯೂ ಸಹಿತ ಕಲಬುರಗಿಯಲ್ಲಿ ಏರ್ಪಡಿಸುವರಿದ್ದಾರೆ. ಸುಕೋ ಬ್ಯಾಂಕಿನ ಉದ್ಘಾಟನೆಗೂ ಸಹಿತ ನಾನೇ ಬಂದಿದ್ದೆ. ಪೂಜ್ಯ ಪಪ್ಪ ಅವರು ಮತ್ತು ನಾವು ಇಬ್ಬರಿದ್ದೇವೆ. ಮನೋಹರ್ ಮಸ್ಕಿ ಅವರು ಇದರ ಸಂಸ್ಥಾಪಕ ಅಧ್ಯಕ್ಷರು ನಮ್ಮೂರಿನವರು ಅಥವಾ ಅವರ ಊರಿನವರು. ನಂದು ಮಸ್ಕಿನೇ. ಹೀಗಾಗಿ ಅವರ ಎಲ್ಲ ಜೊತೆಯಲ್ಲಿ ಅವರ ಚಟುವಟಿಕೆಗಳಲ್ಲಿ ನಾನು ಇರಬೇಕು ಅಂತ ಅವರು ಬಯಸ್ತಾರೆ. ಅವರ ಮಗ ಮೋಹಿತ್ ಈಗ ಇದರ ವ್ಯವಸ್ಥಾಪಕ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. 2.5 ಲಕ್ಷ ಷೇರುದಾರನ್ನು ಹೊಂದಿದಂಥ ಇದು ಈಗ ಸುಮಾರು 1000 ಕೋಟಿಯ ಬಂಡವಾಳಕ್ಕೆ ಸಮೀಪ ಆಗ್ತಾ ಇರುವಂತಹ ಸಂದರ್ಭ. ಇದು 28ನೇ ಬ್ರಾಂಚ್ ಇದು ಕಲಬುರಗಿಯಲ್ಲಿ ಪ್ರಾರಂಭವಾಗಿದೆ. ಆ ಬ್ರಾಂಚಿನ ಮೂಲಕ ಈಗ 1 ವರ್ಷ ಆಯಿತು. ಈ ವರ್ಷದಲ್ಲಿ ಅದು ಏನು ಸಾಧನೆ ಮಾಡಿದೆ ಅನ್ನೋದು ಅವರ ವ್ಯವಸ್ಥಾಪಕರು, ಉದ್ಯೋಗಿಗಳು ಹೇಳಬೇಕು. ಆದರೆ ಇದರ ಜೊತೆಗೆ ಸಂಬಂಧ ಇಟ್ಕೊಂಡು ನಾನು ಗುರಣ್ಣವ್ರಿಗೂ ಹೇಳಿದಿಗೆ ತಮ್ಮದೊಂದು ಖಾತೆ ಇಲ್ಲಿ ಇರಲಿ ಅಂತ ಹೇಳಿ ನಮ್ಮ ಸಂಗಮನಾಥ್ ಅವರು ಈಗಾಗಲೇ 2 ಖಾತೆಗಳನ್ನು ತೆಗೆದಿದ್ದಾರೆ. ನಾನು ಸಹಿತ ತೆಗೆದಿದ್ದೇನೆ. ಇದರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ, ಠೇವಣಿಯ ಮೇಲೆ ಬಡ್ಡಿ ಉಳಿದಕ್ಕಿಂತಲೂ 1.5% ಹೆಚ್ಚಿದೆ. ಯಾಕಂದ್ರೆ ನಮಗೆ ಯಾವಾಗಲೂ ಲಾಭದ ಕಡೆಗೆ ದೃಷ್ಟಿ. ಅದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದರ ಲಾಭವನ್ನು ಪಡಿಬಹುದು. ಇಲ್ಲಿ ಲಾಕರ್ ಸೌಲಭ್ಯಗಳು ಇದೆ. ಇದೀಗ ಪ್ರಾರಂಭವಾಗಿರೋದ್ರಿಂದ ಇಲ್ಲಿ ಹೆಚ್ಚು ಒತ್ತಡ ಇಲ್ಲ. ಉದ್ಯೋಗಿಗಳು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದರೆ ನಮ್ಮನ್ನು ಕೇಳೋರಿಲ್ಲ, ಹೇಳೋರಿಲ್ಲ ಎನ್ನುವಂಥ ಪರಿಸ್ಥಿತಿ ನಮಗಾಗಿದೆ. ನಮ್ಮ ಹಣವನ್ನು ನಾನು ತೆಗಿಬೇಕಾದ್ರೆ ನಾನು ಅಲ್ಲಿ 3 ತಾಸು ನಿಂದಿರಬೇಕು. ಇಂಥ ಪರಿಸ್ಥಿತಿ ಇದೆ. ಒಂದು ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಕೊಳ್ಳೋದಕ್ಕೂ ಸಹಿತ 2 ಗಂಟೆಗಳ ಕಾಲ ಸರತಿಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಈಗಾಗಲೇ ಖಾತೆದಾರರು ಬೇಸರ ಬಂದಿದ್ದಾರೆ. ಯಾಕಡಪ್ಪ ನಮ್ಮಲ್ಲಿ ಬ್ಯಾಂಕ್ನಲ್ಲಿ ಖಾತೆ ತೆಗಿತೇವಿ ನೀವು ಅನ್ನುವಷ್ಟರ ಮಟ್ಟಿಗೆ ಮನೋಭಾವ ಬೆಳೀತಾ ಇದೆ. ಅದಕ್ಕಾಗಿ ಈ ಬ್ಯಾಂಕ್ ಹಣಕಾಸು ಕ್ಷೇತ್ರ ವಿಕೇಂದ್ರೀಕರಣ ಆಗೋದು ಒಂದು ದೃಷ್ಟಿಯಿಂದ ಒಳ್ಳೆಯದು. ಇದು ನಮ್ಮ ಖಾತೆದಾರರಿಗೆ ಅಥವಾ ಈ ಬಳಕೆ ಮಾಡ್ತಕ್ಕಂಥವರಿಗೆ ಒಂದು ಲಾಭದಾಯಕವಾದಂತಹದ್ದು ಹಿನ್ನೆಲೆ. ಲಾಭ ಅಂತಂದ್ರೆ ನಾನು ಹೇಳುವಂಥದ್ದು ಸಮಯದ ಒಂದು ಕೊರತೆಯನ್ನು ನೀಗಿಸ್ತದೆ. ಅಂತ ದೃಷ್ಟಿಯಲ್ಲಿ ಸುಕೋ ಬ್ಯಾಂಕು ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದು. ಈಗ 1 ವರ್ಷದ ಸಂದರ್ಭದಲ್ಲಿ ಇವತ್ತು ಈ ಬ್ಯಾಂಕ್ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಅದಕ್ಕಾಗಿ ತಾವು ಇಲ್ಲಿ ಅನೇಕ ಉದ್ದಿಮೆದಾರರು ಸಹಿತ ಬಂದಿದ್ದೀರಿ. ಇದರ ಬಗ್ಗೆ ಪ್ರೀತಿ ಇರತಕ್ಕಂಥವ್ರು ಬಂದಿದ್ದೀರಿ. ಅಸಹಕಾರವೇ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ ಬಂದು 25 ವರ್ಷ ನಡೆದು ಬಂದಿದೆ ಅನ್ನೋದೇ ಬಹಳ ಸೋಜಿಗೆದ ಸಂಗತಿ. ಇದು
ಮನೆಯಲ್ಲಿ ಇವತ್ತು ಅಣ್ತಮ್ಮರೇ ಅಪ್ಪನೇ ಕೂಡಿರುವಂತ ಪರಿಸ್ಥಿತಿ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ 2.5 ಲಕ್ಷ ಜನರನ್ನು ಕಟ್ಟಿಕೊಂಡು 9,900 ರೂಪಾಯಿ ಕೋಟಿಯ ಬಂಡವಾಳವನ್ನು ಕಟ್ಟಿಕೊಂಡು ಏನೇ ಆಪಾದನೆ ಇಲ್ಲದೆ ಈ ಬ್ಯಾಂಕ್ ಮುನ್ನಡೀತಾ ಇದೆ ಅನ್ನೋದು ಇದರ ಶ್ರೇಷ್ಠತೆ ಒಂದು ಸಾಕ್ಷಿ ಅಂತ ನಾನು ಅನ್ಕೊಂಡಿದ್ದೇನೆ. ಸುಕೋ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಷ್ಟೇ ಅಲ್ಲದೆ ಸಮಾಜದಲ್ಲಿ ಕೃಷಿ, ಶಿಕ್ಷಣ, ನಿರ್ಮಾಣ ಮತ್ತು ಕೃಷಿ ತಂತ್ರಜ್ಞಾನ ಬಳಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 1 ಲಕ್ಷ ರೂಪಾಯಿ ನಗದು ಬಹುಮಾನದ ಸುಕೃತ ಕೃಷಿ ಪ್ರಶಸ್ತಿ ಹಾಗೂ ಸುಕೃತ ಕೃಷಿ ಲೇಖನ ಪ್ರೋತ್ಸಾಹ ಬಹುಮಾನ ನೀಡುತ್ತಿರುವುದು ಸ್ವಾಗತಾರ್ಹ ಎಂದು ನನಗೆ ಪ್ರೀತಿ ಅಂದ್ರೆ ಒಂದ್ಸಲ ಬ್ಯಾಂಕಿನಲ್ಲಿ ಕೃಷಿಕರ ಸಾಧನೆಗಳ ಬಗ್ಗೆ ಹಾಕಿದ್ರು. ಈ ಸಲ ವ್ಯಾಪಾರಸ್ಥರು ಆಯಾ ಜಿಲ್ಲೆಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇದರಲ್ಲಿ ಒಂದು ಫೋಟೋ ಇದೆ, ನೋಡಿದ್ವಿ. ಈಗ ನಾವು ಸಂಗಮನಾಥ್ ಅವರು ನಾವು ಕೊಪ್ಪಳದಲ್ಲಿ ಒಬ್ಬರು ಖಾನಾವಳಿಯಲ್ಲಿ ಪುಸ್ತಕ ಓದುವಂತ ಒಂದು ಗ್ರಂಥಾಲಯವನ್ನು ತೆಗೆದಿದ್ದಾರೆ. ನಿನ್ ಗುರಾಂಡ ನಿಮಗೆ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಫೋಟೋ ಇದೆ. ಕೊಪ್ಪಳದ ಖಾನಾವಳಿ, ಈಗ ಬೆಣ್ಣೆರೋಸೆ ಹೋಟೆಲ್ ಕೊಪ್ಪಳದ ಖಾನಾವಳಿಯಲ್ಲಿ. ಅದಕ್ಕೆ ಈ ರೀತಿಯಾಗಿ ವಿಶಿಷ್ಟವಾಗಿ ನಮ್ಮ ಈ ಭಾಗದ ಸಾಂಸ್ಕೃತಿಕವಾದಂಥ ಒಂದು ಕ್ಯಾಲೆಂಡರ್. ಇದು ಬರೀ ಕ್ಯಾಲೆಂಡರ್ ಅಲ್ಲ, ಈಗ ಗೃಹ ಕೈಗಾರಿಕೆ ಮಾಡ್ತಕ್ಕಂಥವ್ರು ಎಲ್ಲರ ವಿವರಗಳು ಇದರಲ್ಲಿದೆ. ದಯವಿಟ್ಟು ಹೋಟೆಲ್ ಮಾಲೀಕರಾದ ಗುರಣ್ಣ ಸಿಂದಗಿ ತಿಳಿಸಿದ್ದಾರೆ. ಸೌರ ವಿದ್ಯುತ್ ಶಕ್ತಿಯನ್ನು ಪ್ರತಿ ಮನೆಗೆ ತಲುಪಿಸಲು 25 ಕಿಲೋ ವ್ಯಾಟ್ ಸಾಮರ್ಥ್ಯದ ಮನೆ ಮೇಲ್ಛಾವಣಿಯ ಗ್ರೀನ್ ವಿದ್ಯುತ್ ಉತ್ಪಾದನೆಯ ಸುಕೋ ಸೋಲಾರ್ ಶಕ್ತಿ ಯೋಜನೆಯು ವಿದ್ಯುತ್ ಕಡಿತ, ವಿದ್ಯುತ್ ಬೆಲೆ ಹೆಚ್ಚಳದಿಂದ ಗ್ರಾಹಕರನ್ನು ಸಂರಕ್ಷಿಸಲು ನೆರವಾಗಲಿದೆ. ಈ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುತ್ತಿರುವ ಸೌರ ವಿದ್ಯುತ್ ಅನ್ನು ಸದುಪಯೋಗ ಮಾಡಿಕೊಳ್ಳಲು ಸುಕೋ ಸೋಲಾರ್ ಶಕ್ತಿ ಯೋಜನೆಯ ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡೆಯಬೇಕು ಎಂದರು. ಪ್ರೊಫೆಸರ್ ರಾಜು ಮೋದಿ ಅವರು ಅತಿಥಿಗಳಾಗಿ ಮಾತನಾಡಿ, ಸುಕೋ ಬ್ಯಾಂಕ್ ಆರಂಭದಿಂದಲೂ ಹೊಸತನ, ಪ್ರಯೋಗ ಮತ್ತು ರಚನಾತ್ಮಕ ಚಿಂತನೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಪ್ರಕಟಿಸುತ್ತಿರುವ ಕ್ಯಾಲೆಂಡರ್ನ ಚಿಂತನೆ ಕಲ್ಪನೆಗಳೇ ಸಾಕ್ಷಿ ಎಂದರು. ಉದ್ಯಮಿಗಳಾದ ಕೇಶವ್ ಮೋಟಿಗೆ ಅವರು ಅತಿಥಿಗಳಾಗಿ ಮಾತನಾಡಿ, ಬ್ಯಾಂಕ್ನ ಸಿಬ್ಬಂದಿ, ಆಡಳಿತ ಮಂಡಳಿ ಮತ್ತು ಹಿತೈಷಿಗಳು ಆಡಳಿತ ಮಂಡಳಿಯ ಕ್ರಿಯಾಶೀಲತೆಗೆ ಬೆಂಬಲ ನೀಡಿ ಸದಾಕಾಲ ಹೊಸ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸುತ್ತಿರುವುದು ಅಭಿನಂದನೀಯ ಎಂದರು. ಬ್ಯಾಂಕ್ನ ವ್ಯವಸ್ಥಾಪಕರಾದ ಆನಂದ್ ಅವರು ಮಾತನಾಡಿ, ಗ್ರಾಹಕ ಸ್ನೇಹಿ ಸಹಕಾರಿ ಬ್ಯಾಂಕ್ ಆಗಿರುವ ಸುಕೋ ಬ್ಯಾಂಕ್ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವುದಕ್ಕೆ ಖಾತೆದಾರರು ಮತ್ತು ಷೇರುದಾರರ ವಿಶ್ವಾಸವೇ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಸುಕೋ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲೇ ವಿಶೇಷತೆಗಳನ್ನ ಜಾರಿ ಮಾಡುವ ಮೂಲಕ ಸಮಾಜಮುಖಿ ಹಿತಚಿಂತನೆ ನಡೆಸುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ನಿವೃತ್ತ ಸಹಾಯಕ ನಿಬಂಧಕರಾದ ಶಂಕರಪ್ಪ ಬನಪ್ಪ ಸಜ್ಜನ ಶೆಟ್ಟಿ ಹಾಗೂ ಮಾಧ್ಯಮ ಮಿತ್ರರಾದ ಸಂಗಮನಾಥ್ ರೇವತಗಾಂವ್ ಹಾಗೂ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಇತರೆ ಗ್ರಾಹಕರು ಉಪಸ್ಥಿತರಿದ್ದರು. ಸಿಬ್ಬಂದಿಗಳಾದ ಪೂರ್ಣಿಮಾ ಸ್ವಾಗತಿಸಿದರು, ವೀರೇಶ್ ನಿರ್ವಹಿಸಿದರು, ಕೃಷ್ಣರಾವ್ ವಂದಿಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿ ಕಾಲೇಜಿನಲ್ಲಿ ಇಂದು ಹೊಸ ವರ್ಷದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಗೆಹಬ್ಬ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಿಆರ್ ಕಲಬುರ್ಗಿ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿಕ್ ಕಾಲೇಜಿನಲ್ಲಿ ಇಂದು ಪ್ರೊಫೆಸರ್ ಡಿಆರ್ ಕಲಬುರ್ಗಿ ಅವರು ನಗೆಹಬ್ಬ ಕಾರ್ಯಕ್ರಮ ನಡೆಸಿಕೊಟ್ಟರು. ನಮಸ್ಕಾರ, ನಾನು ಡಾಕ್ಟರ್ ಸಂಪತ್ ರಾವ್, ಪ್ರಾಂಶುಪಾಲರು ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸಂಸ್ಥೆಯ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತೀನಿ. ಇವತ್ತು ನಾವು ನ್ಯೂ ಇಯರ್ ಸಂದರ್ಭದಲ್ಲಿ ಏನದೆಲ್ಲ ಲಾಫ್ ಫೆಸ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಈ ಹೊಸ ವರ್ಷವನ್ನು ಏನದೆಲ್ಲ ನಾವು ನಗಿಸೋದು ಮೂಲಕ ನಾವು ಆಹ್ವಾನ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಯಾಕಂತಂದ್ರೆ ಈ ಯಾಂತ್ರಿಕ ಜೀವನದಲ್ಲಿ ನಗು ಮತ್ತು ನಗಿಸೋದೆಲ್ಲ ಬಹಳ ಅವಶ್ಯಕವಾಗಿದೆ. ಯಾಕಂತಂದ್ರೆ ನಾವು ಈ ಯಾಂತ್ರಿಕ ಜೀವನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಮಾನಸಿಕ ಒತ್ತಡಗಳು ಅವೆಲ್ಲ ಬಂದು ನಮಗೆ ಕೆಲವೊಂದು ಕಾಯಿಲೆಗಳಿಗೆಲ್ಲ ಕಾರಣಭೂತರಾಗ್ತಾ ಇದೆ. ಈ ಕಾಯಿಲೆಗಳನ್ನು ಕಾಯಿಲೆಗಳಿಂದ ನಾವು ಕಡಿವಾಣ ಹಾಕಬೇಕಂತಂದ್ರೆ ನಗಿಸೋದೇನದೆಲ್ಲ ಒಂದು ದಿನನಿತ್ಯದ ಹವ್ಯಾಸ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ. ಅದಕ್ಕಾಗಿ ಲಾಫ್ ಫೆಸ್ಟ್ ಅನ್ನು ನಾವು
ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದಂಥ ಡಾಕ್ಟರ್ ನಾಗೇಂದ್ರ ಎಸ್ ಮಂಟಾಲ ಅವರು ಆಗಮಿಸಿದ್ದಾರೆ. ಮತ್ತು ಈ ಲಾ ಫೆಸ್ಟ್ಗೆ ಜನರಿಗೆ ನಗಿಸೋದು ಸಲುವಾಗಿ ಏನದಲ್ಲ ಡಾಕ್ಟರ್ DR ಕಲಬುರ್ಗಿ ಇವರು ಚುಟುಕಿ ಸಾಹಿತಿ ಪ್ರಶಸ್ತಿ ವಿಜೇತರಾಗಿರ್ತಾರೆ. ಇವರು ಬಂದಿದ್ದಾರೆ. ಈ ಕಾರ್ಯಕ್ರಮ ಏನದಲ್ಲ ಹೊಸ ವರ್ಷವನ್ನು ಆಹ್ವಾನ ಮಾಡಲಿಕ್ಕೆ ನಗೋದು ಮತ್ತು ನಗಿಸೋದ ಮೂಲಕ ಆಹ್ವಾನ ಮಾಡಲಿಕ್ಕೆ ಏನದಲ್ಲ ಇದು ಹಮ್ಮಿಕೊಳ್ಳಲಾಗಿದೆ. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರಿಗೆ ಎಲ್ಲರಿಗೂ ಏನದಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2019. ಈ ಕಾರ್ಯಕ್ರಮದಲ್ಲಿ HK ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ನಾಗೇಂದ್ರ ಮಂಠಾಳೆ, ಪ್ರಾಚಾರ್ಯರಾದ ಡಾಕ್ಟರ್ P ಸಂಪತ್ರಾವ್, ಉಪ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಪಾಟೀಲ ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಪೌಡರ್ಗಳನ್ನು ವಿತರಿಸುವ ಮೂಲಕ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ವಿನೂತನವಾಗಿ ಹೊಸ ವರ್ಷವನ್ನು ಆಚರಿಸಲಾಯಿತು. ನೊಂದವರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಸಮಾಜ ಸೇವೆ ಎಂಬ ತತ್ವದಡಿ ಸಾಗುತ್ತಿರುವ ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ತೇಗಲ್ತಿಪ್ಪಿ ಸಾರಥ್ಯದಲ್ಲಿ ಇಲ್ಲಿನ ವಿಶ್ವಜ್ಯೋತಿ ಪ್ರತಿಷ್ಠಾನವು ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಪೌಡರ್ ವಿತರಿಸುವ ಮೂಲಕ ಹೊಸ ವರ್ಷವನ್ನು ಹರ್ಷದಿಂದ ಸ್ವಾಗತಿಸಲಾಯಿತು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ, ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶರಣಗೌಡ ಪಾಟೀಲ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ದಣ್ಣೂರ, ರಾಜೇಶ್ ಗುತ್ತೇದಾರ, ಮಾಜಿ ಮಹಾಪೌರರಾದ ಶರಣಕುಮಾರ್ ಮೋದಿ, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶರಣಬಸಪ್ಪ ಬಿ ಭೂಸನೂರ, ಡಿಎಚ್ಒ ಡಾಕ್ಟರ್ MK ಪಾಟೀಲ, ಡಿಎಚ್ಒ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜೇಂದ್ರ ಭಾಲ್ಕೆ, ಲಿಂಗಾಯತ ಸಮಾಜ ಮುಖಂಡರಾದ ಕಲ್ಯಾಣಪ್ಪ ಪಾಟೀಲ ಮಳಖೇಡ, ರವೀಂದ್ರ ಶಾಬಾದಿ, ಶ್ಯಾಮರಾವ್ ಪಾಟೀಲ ಯಡ್ಡಳ್ಳಿ, ಶರಣ ಚಿಂತಕರಾದ ಶರಣು ಪಪ್ಪ, ಮಹಿಳಾ ಸಂಘಟಕರಾದ ಸವಿತಾ ಸಜ್ಜನ್, ಸವಿತಾ ಪಾಟೀಲ, ಜ್ಯೋತಿ ಹಿರೇಮಠ, ಡಾಕ್ಟರ್ ನಾಗರತ್ನ ದೇಶಮಾನ್ಯ, ಪ್ರತಿಭಾ ಬುಳ್ಳ, ನೀಲಾಂಬಿಕಾ ಚೌಕಿಮಠ, ಜನಪರ ಹೋರಾಟಗಾರ ಶಿವಕುಮಾರ್ ದೊಡಮನಿ, ಸಾಂಸ್ಕೃತಿಕ ಬಳಗದ ಪರಮೇಶ್ವರ್ ಶಟಕಾರ, ರವೀಂದ್ರ ಕುಮಾರ್ ಭಟ್ಟನಹಳ್ಳಿ, ಪ್ರಭುಲಿಂಗ ಮೂಲಗೆ, BM ಪಾಟೀಲ್ ಕಲ್ಲೂರ, ವಿಜಯಕುಮಾರ್ ಕಲ್ಯಾಣ, ಶಿವರಾಜ ಅಂಡಗಿ, ಪ್ರಸನ್ನ ವಾಂಜರಖೇಡೆ, ವಿಶ್ವನಾಥ ತೋಟನಹಳ್ಳಿ, ಮಂಜುನಾಥ ಕಂಬಳಿ ಮಠ, ಹನುಮಂತರಾಯ ಅಟ್ಟೂರ, SM ಪಟ್ಟಣಕರ್, ಪ್ರಭುದೇವ ಯಳವಂತಿಗೆ ಸೇರಿದಂತೆ ನೂರಾರು ಜನ ಇದರಲ್ಲಿ ಭಾಗವಹಿಸಿದ್ದರು. ವತಿಯಿಂದ ನನಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವುದರಲ್ಲಿ ಭಾಳ ಖುಷಿ ಅನಿಸ್ತದೆ. ಈಗಾಗಲೇ ವಿಜಯಕುಮಾರ್ ಅವರು ಭಾಳಷ್ಟು ಇದರ ಬಗ್ಗೆ ವಿಚಾರಗಳು ತಿಳಿಸಿದರು. ಯಾಕೆ ಇದು ಅವರು ಈ ಒಂದು ಅರ್ಥಪೂರ್ವವಾದ ಒಂದು ಕಾರ್ಯವನ್ನು ಹಮ್ಮಿಕೊಂಡರು ಎಂಬುದರ ಬಗ್ಗೆ. ಈಗ ಹೊಸ ವರ್ಷ ಯಾವ ರೀತಿಯಲ್ಲಿ ಆಚರಣೆ ಮಾಡಬಹುದು ಎಂಬುದು ಇದು ಒಂದು ಎಕ್ಸಾಂಪಲ್ ಆಗಿ ಇರ್ತದೆ ಎಂದು ಕೂಡ ಹೇಳಿದರು. ನಾನು ಕೂಡ ಅವರ ಮಾತನ್ನು ನಾನು ಒಪ್ಕೊಳ್ತೀನಿ. ಇದು ಎಲ್ಲರೂ ಕೂಡ ಅವರು ಸಮಾಜ ಕಾಳಜಿ ಅವರು ನಾನು ಮುಂದೆ ಒಂದು ಸರಿ ಈಗ ಯಾರ್ಯಾರು ಇವರು ಶಿಕ್ಷಕರೆಲ್ಲ ಅವರು ಯಾರ್ಯಾರು ಪ್ರಶಸ್ತಿ ಪಡೆದಿದ್ದಾರೋ ಅವರಿಗೆಲ್ಲ ಒಂದು ಗೌರವ ಮಾಡುವ ಒಂದು ಪ್ರೋಗ್ರಾಮ್ ಒಂದು ಹಮ್ಮಿಕೊಂಡಿದ್ದರು. ಅದಕ್ಕೆ ಕರೆದಿದ್ದರು, ನಾನು ಪಾಲ್ಗೊಂಡಿದ್ದೀನಿ. ಅದೇ ರೀತಿಯಲ್ಲಿ ಇದನ್ನು ಕೂಡ ಈಗ ಹೊಸ ವರ್ಷವನ್ನು ಪ್ರೋಟೀನ್ ಪೌಡ್ರು ಅವ್ರಿಗೇನೋ ಒಂದು ಪೋಷಣೆ ಕೊಡುವ ಥರ ಒಂದು ಯಾರು ರೋಗಿಗಳಿಗೆ ಇದು ಕೊಡುವ ಥರ ಒಂದು ಪ್ರೋಟೀನ್ ಪೌಡರ್ ವಿತರಣೆ ಮಾಡೋದ್ರ ಮೂಲಕ ಹೊಸ ವರ್ಷವನ್ನು ನಾವು ಆಚರಣೆ ಮಾಡ್ಬೋದು ಎಂದು ಒಂದು ನಿಟ್ಟಿನಲ್ಲಿ ಇದು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನನಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತೀನಿ. ಇಂಥ ಒಂದು ಕ್ಷಯರೋಗಗಳಿಗೆ ಇವತ್ತಿನ ದಿವಸ ಒಂದು ಹಣ್ಣು ಮತ್ತು ಇದನ್ನು ಪ್ರೋಟೀನ್ ಪೌಡರು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೊಂದು ಸಮಾಜಮುಖಿ ಕೆಲಸ ಆಗಿರ್ತದೆ. ಸೊ ಈ ಥರ ಎಲ್ಲರೂ ಮುಂದಾದಾಗ ಬಹುಶಃ ನಾವು ಎಲ್ಲ ಒಂದು ರೋಗ ರುಜಿನ ಅಥವಾ ಪೀಡಿತ ಜನರಿಗೆ, ಶೋಷಣೆಗೊಳಗಾದವರಿಗೆ ಈಗಾಗಲೇ ಅವರು ತಮ್ಮ ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಒಂದು ಶೋಷಣೆಗೊಳಗಾದವರು ಮತ್ತು
ಕೀಳ್ದರ್ಜೆ ಜನಕ್ಕೆ ಸಹಕಾರಿಯಾಗಿ ಸಹಾಯ ಹಸ್ತನ ಚಾಚಿ ಈ ಒಂದು ಸಮಾಜನ ಮುಂದೆ ತರಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮ ಕೂಡ ನಾವು ವಿಶ್ವಜ್ಯೋತಿ ಬಸವೇಶ್ವರ ಕ್ರಾಂತಿಕಾರಿ ಅವರ ಒಂದು ಸನ್ನಿಧಾನದಲ್ಲಿನೇ ಮಾಡ್ತಾಯಿದ್ದೀವಿ. ಭಾಳ ಸಂತೋಷದ ವಿಚಾರ. ಸೊ ಈ ಒಂದು ಪ್ರತಿಷ್ಠಾನದ ಕೆಲಸ ಇದೇ ರೀತಿ ಮುಂದುವರಲಿ. ಒಂದು ಜನವರಿ 1ನೇ ತಾರೀಕು ಮೊದಲನೇ ದಿವಸ ವರ್ಷದ್ದು. ಸೊ ಇಂಥ ದಿವಸ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ನಮ್ಮೆಲ್ಲರಿಗೂ ಒಂದು ಸಮಾಜ ಸೇವೆ ಕೊಡಬೇಕಾದಂತಹ ಒಂದು ದಿಕ್ಸೂಚಿಯನ್ನು ಈ ಸಂಸ್ಥೆಯವರು ನಮಗೆ ನೀಡಿದ್ದಾರೆ. ಈ ಸಂದೇಶವನ್ನು ನಾವು ಮುಂದೆ ಸಾಕ್ಷೋಣ ಮತ್ತು ಅವರ ಒಂದು ಬೇಡಿಕೆ ಅಥವಾ ಒಂದು ಆಶಯ ಏನಿದೆ ಅದನ್ನು ಫಲಪ್ರದವಾಗಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ನಮ್ಮೆಲ್ಲ ಸಾಂಸ್ಕೃತಿಕ ಬಳಗದ ಸಹಕಾರದೊಂದಿಗೆ ಹೊಸ ವರ್ಷವನ್ನು ಈ ರೀತಿಯಾಗಿ ಕ್ಷಯ ರೋಗದಲ್ಲಿ ಬಳಲುತ್ತಿರ್ತಕ್ಕಂಥ ರೋಗಿಗಳಿಗೆ ಪ್ರೋಟೀನ್ ಪೌಡರ್ ಕೊಡೋದ್ರ ಮೂಲಕ ಹೊಸ ವರ್ಷವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ವಿಶಿಷ್ಟ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಘಟಾನುಘಟಿಗಳು ಇವತ್ತು ಈ ಜಿಲ್ಲಾ ಪಂಚಾಯತ್ನ ಸಿಒ ಹಿಡ್ಕೊಂಡು ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಮುಖಂಡರು, ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೋರಿಸಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಕಾರ್ಯಕ್ರಮದ ವಿಶೇಷವಾದ ಮೆರುಗು. ಇವತ್ತು ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮದ ಮೂಲಕ ವಿವಿಧ ರೋಗಗಳಿಗೆ ತುತ್ತಾಗ್ತಿರ್ತಕ್ಕಂಥ ಜನರಲ್ಲಿ ಈ ರೋಗಗಳಿಂದ ನಾವು ಯಾವ ರೀತಿ ಪಾರಾಗಬೇಕೆನ್ನುವ ಉದ್ದೇಶವನ್ನು ಜಾಗೃತಿ ಮೂಲಕದಲ್ಲಿ ತಿಳಿಸ್ತಕ್ಕಂಥ ನಿಟ್ಟಿನೊಳಗೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಇವತ್ತು ಕ್ಷಯ ರೋಗ ಅಂತಂದ್ರೆ ಅದೇನು ಭಯಾನಕವಾದ ರೋಗ ಅಲ್ಲ. ಈ ವಿಚಾರವನ್ನು ಇವತ್ತಿನ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಉದ್ದೇಶ ಈ ಕಾರ್ಯಕ್ರಮದಾಗಿದೆ. ಯಾಕಂತಂದ್ರೆ ಯಾವ ವ್ಯಕ್ತಿ ಕೆಳಗೆ ಬಿದ್ದಿರ್ತಾನೋ, ಯಾವ ವ್ಯಕ್ತಿ ಶೋಷಣೆಗೆ ಒಳಗಾಗಿರ್ತಾನೋ ಅಂತ ವ್ಯಕ್ತಿಯನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡುವುದೇ ನಿಜವಾದ ಧರ್ಮ ಅಂತ ನಾವು ಭಾವಿಸ್ಕೊಂಡಿವಿ. ಇವತ್ತು ನಿಜವಾಗ್ಲೂ ಈ ಸಮಾಜದ ನೋವಿಗೆ ಸ್ಪಂದಿಸುವುದೇ ನಿಜವಾದ ಸಮಾಜ ಸೇವೆ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಇಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಹೊಸ ವರ್ಷ ಆಚರಣೆಯ ಇವತ್ತು ಆಡಂಬರದಲ್ಲಿ ಲಕ್ಷಗಟ್ಟಲೆ ಹಣವನ್ನು ಪೋಲು ಮಾಡದನೆ ಇವತ್ತು ಸಮಾಜಕ್ಕಾಗಿ ಆ ದುಡ್ಡನ್ನು ಖರ್ಚು ಮಾಡಿ ಈ ಸಮಾಜದಲ್ಲಿ ನಿರ್ಗತಿಕರ ಪರವಾಗಿ ಕೆಲಸವನ್ನು ಮಾಡಿ ನಮ್ಮ ಮನುಷ್ಯ ಜನ್ಮಕ್ಕೆ ನಿಜವಾದ ಅರ್ಥವನ್ನು ಬರ್ತದೆ. ಆ ನಿಟ್ಟಿನೊಳಗೆ ಇಂಥ ಹಲವಾರು ವಿಚಾರಗಳನ್ನು ಈ ಸಮಾಜಕ್ಕೆ ಸಂದೇಶದ ರೂಪದಲ್ಲಿ ತಿಳಿಸಿಕೊಡ್ತಕ್ಕಂಥ ನಿಟ್ಟಿನೊಳಗೆ ಇವತ್ತಿನ ಕಾರ್ಯಕ್ರಮ ಇವತ್ತು ಕಲಬುರಗಿ ನಗರದಲ್ಲಿ ನಾವೆಲ್ಲ ಸಾಂಸ್ಕೃತಿಕ ಬಳಗ ಸೇರಿಕೊಂಡು ಮಾಡಿದ್ದೀವಿ. ಒಟ್ಟಾರೆಯಾಗಿ ಈ ಸಮಾಜವನ್ನು ಆರೋಗ್ಯಪೂರ್ಣ ಸಮಾಜವನ್ನಾಗಿ ನಿರ್ಮಾಣ ಮಾಡಬೇಕನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಸಮಾಜ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲ ಆರೋಗ್ಯವಂತರಾಗಿ ಬದುಕಬೇಕು. ಆರೋಗ್ಯವಂತನ ಬದುಕನ್ನು ನಾವು ರೂಪಿಸಿಕೊಳ್ಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ನೂರಾರು ಸಹೃದಯಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲ ಸ್ನೇಹಿತರ ಬಳಗ ಮತ್ತು ಈ ಕಲಬುರಗಿಯ ಎಲ್ಲ ಸಾಂಸ್ಕೃತಿಕ ಬಳಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ. ಜನವರಿ 1ರಂದು ಅಮರಶಿಲ್ಪಿ ಜಗಣಾಚಾರ್ಯರ ಸ್ಮರಣೆಯ ಪ್ರಯುಕ್ತ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವಶಕ್ತಿ ಕಲಬುರಗಿಯ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವಶಕ್ತಿ ಕಲಬುರಗಿಯ ವತಿಯಿಂದ ಜನವರಿ 1ರಂದು ಅಮರಶಿಲ್ಪಿ ಜಗಣಾಚಾರ್ಯರ ಸ್ಮರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಪೂಜ್ಯ ಶ್ರೀ ದೊಡ್ಡೇಂದ್ರ ಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಸುಲೇಪೇಟ್ರವರ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಜಗತ್ ವೃತ್ತದಿಂದ ಜಗಣಾಚಾರ್ಯರ ಭಾವಚಿತ್ರದ ಮೆರವಣಿಗೆಯು ಸಂತ್ರಾಸ್ವಾಡಿಯ ಶ್ರೀ ಕಾಳಿಕಾದೇವಿ ಮಂದಿರಕ್ಕೆ ಆಗಮಿಸಿತು. ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಅಮರಶಿಲ್ಪಿ ಜಗಣಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪ ನಮನ ಸಲ್ಲಿಸಲಾಯಿತು.
ಭಾರತ ದೇಶದ ಪರಂಪರೆಯಲ್ಲಿ ವಿಶ್ವಕರ್ಮರ ಶಿಲ್ಪಕಲೆಯ ಕೊಡುಗೆ ಅಪಾರವಾದದ್ದು. ಅದನ್ನು ನೆನಪಿನಲ್ಲಿಟ್ಟುಕೊಂಡು ಶಿಲ್ಪಿಗಳ ಸ್ಮರಣಾರ್ಥವಾಗಿ ಇವತ್ತು ಕನ್ನಡ ನಾಡಿನಲ್ಲಿ ಈ ಕರ್ನಾಟಕದ ಬೇಲೂರು ಹಳೆಬೀಡುಗಳನ್ನು ಕೆತ್ತನೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯ ಜಯಂತ್ಯೋತ್ಸವವನ್ನು ಈ ಕಲಬುರಗಿ ನಗರದ ಸಂತ್ರಸ್ವಾಡಿಯಲ್ಲಿರ್ತಕ್ಕಂಥ ಜಗನ್ಮಾತಾ ಕಾಳಿಕಾ ಮಂದಿರದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರು ಮತ್ತು ಎಲ್ಲ ಯುವಕ ಮಂಡಳಿಯವರು ಸೇರಿಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆಯ ಕಲಾವಿದರನ್ನು ಕರೆದುಕೊಂಡು ಪುರವಂತರನ್ನು ಕರೆದುಕೊಂಡು ಇವತ್ತು ವಿಜೃಂಭಣೆಯಿಂದ ಅಮರಶಿಲ್ಪಿ ಜಕಣಾಚಾರ್ಯವರ ಜಯಂತಿಯ ಆಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ಸಂತೋಷ ತರುವುದರ ಜೊತೆಗೆ ಭಾರತ ದೇಶದ ಇತಿಹಾಸದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರ ಕೊಡುಗೆ ಅಪಾರವಾದುದು ಅಂತಕ್ಕಂಥದ್ದನ್ನು ಇವತ್ತು ಮಾಧ್ಯಮದ ಮುಖಾಂತರ ನಾವು ತಿಳಿಸಲಿಕ್ಕೆ ವಿಶ್ವಕರ್ಮರಾಗಿ ನಾವು ಹೆಮ್ಮೆಯನ್ನು ಪಡ್ತೀವಿ ಅಂತಕ್ಕಂಥ ವಿಷಯವನ್ನು ಹೇಳುತ್ತಾ ಇಂಥ ಕಾರ್ಯಕ್ರಮಗಳು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಿರೋದ್ರ ಜೊತೆಗೆ ಬರುವ ದಿನಗಳಲ್ಲಿ ತಾಲೂಕಾ ಮಟ್ಟಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಹಳ್ಳಿಗಳಲ್ಲಿಯೂ ಕೂಡ ಅಮರಶಿಲ್ಪಿ ಜಕಣಾಚಾರ್ಯ ಸ್ಮರಣಾರ್ಥವಾಗಿ ಜಯಂತ್ಯೋತ್ಸವಗಳ ಆಚರಣೆಗಳಾಗಬೇಕು. ಅವರವರ ಮನೆಗಳಲ್ಲಿ ಹೇಗೆ ನಾವು ವಿಶ್ವಕರ್ಮನ ಫೋಟೋ ಮತ್ತು ಕಾಳಿಕಾಂಬೆ ಮೌನೇಶ್ವರ ಭಾವಚಿತ್ರಗಳನ್ನ ಮನೆಯಲ್ಲಿ ಹೆಂಗೆ ಹಾಕ್ತೀವೋ ಅದೇ ರೀತಿಯಾಗಿ ಭಾರತ ದೇಶಕ್ಕೆ ಶಿಲ್ಪಕಲೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರಗಳು ಕೂಡ ನಮ್ಮ ವಿಶ್ವಕರ್ಮರ ಮನೆಗಳಲ್ಲಿ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಇವತ್ತು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಓಂ ನಮೋ ವಿಶ್ವಕರ್ಮಣೆ ಸರ್ವೇ ಜನ ಸುಖಿನೋ ಭವಂತು. ಇಡೀ ವಿಶ್ವದಲ್ಲಿ ಭಾರತದ ಶಿಲ್ಪಕಲೆಯ ವೈಭವವನ್ನು ಕೊಟ್ಟಂತಹ ಕೊಡುಗೆ ಜಕಣಾಚಾರ್ಯ ಶಿಲ್ಪಿಗಳಿಗೆ ಸಲ್ಲುತ್ತದೆ. ಇಡೀ ವಿಶ್ವದಲ್ಲಿ ವಿದೇಶ ಪ್ರವಾಸಿಗರು ಭಾರತಕ್ಕೆ ಬರುತ್ತಾರಂದರೆ ನಮ್ಮ ಶಿಲ್ಪವನ್ನು ನೋಡೋದಕ್ಕೆ ಬರುತ್ತಾರೆ. ಇಡೀ ದೇಶದಲ್ಲಿರ್ತಕ್ಕಂಥ ಶಿಲ್ಪಿಗಳಿಗೆಲ್ಲ ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಬೇಲೂರು ಹಳೆಬೀಡು. ಅಂತಹ ಹೊಯ್ಸಳರ ಕಾಲದ ಬದುಕಿದೆ. ಅಮರಶಿಲ್ಪಿ ಜಕಣಾಚಾರ್ಯರ ಸಾಧನೆ ಅನುಪಮವಾದದ್ದು. ವಿಶ್ವಕರ್ಮ ಜನಾಂಗಕ್ಕೆ ಅವರು ಒಂದು ಹೆಮ್ಮೆ. ಯಾಕಂದರೆ ಸಾಮಾನ್ಯವಾಗಿ ವಿಶ್ವಕರ್ಮರು ಅಂತಂದರೆ ನಾವು ಅಕ್ಸಾಲಿಗರು ಕೆಲಸ ಮಾಡೋರು, ಬಡತನ ಕೆಲಸ ಮಾಡೋರು ಮತ್ತು ಕಮಾಲ್ಕೆ ಕೆಲಸ ಮಾಡೋರು ಹೀಗೆ ನಾವು ಹೇಳ್ಕೊಳ್ತೇವೆ. ಆದರೆ ನಾವು ಇಡೀ ಭಾರತಕ್ಕೆ ಶಿಲ್ಪಿಗಳ ವಂಶಜರು, ನಾವು ಜಕಣಾಚಾರ್ಯ ವಂಶಜರು ಅಂತ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರೋದಕ್ಕೆ ಇಂಥ ಕಾರ್ಯಕ್ರಮಗಳು ಮುಂದಿನ ಜನಾಂಗಕ್ಕೆ ಪ್ರೇರಣೆ ಆಗ್ತವೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಈ ಕಾರ್ಯಕ್ರಮ ವಿಶೇಷವಾಗಿ ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಇವತ್ತು ಆರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಅನ್ನೋ ಜೊತೆಗೆ ಬೆಳಗ್ಗೆ ಜಗತ್ ವೃತ್ತದಿಂದ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಕಾಳಿಕಾದೇವಿ ಮಂದಿರಕ್ಕೆ ಬಂದು ಇಲ್ಲಿ ಜಕಣಾಚಾರ್ಯರ ಭಾವಚಿತ್ರಕ್ಕೆ ಮತ್ತೊಂದಿಷ್ಟು ಭಕ್ತಿಯಿಂದ ಪೂಜ್ಯ ದೊಡ್ಡೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಭಾವಚಿತ್ರಕ್ಕೆ ಪೂಜೆಯನ್ನು ಅರ್ಪಿಸಿ ಇದರಲ್ಲಿ ಯುವಕರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯನ್ನು ಮೆರೆದಿದ್ದಾರೆ. ಜಕಣಾಚಾರ್ಯರು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ಶಿಲ್ಪಿವರ್ಯರು. ಬೇಲೂರು ಮತ್ತು ಹಳೆಬೀಡುಗಳನ್ನು ನಿರ್ಮಿಸಿ ಭಾರತೀಯ ಸಂಸ್ಕೃತಿಗೆ ವಿಶೇಷವಾಗಿರ್ತಕ್ಕಂಥ ಮೆರುಗನ್ನು ನೀಡಿರ್ತಕ್ಕಂಥವರು. ಅಂಥವರ ಒಂದು ಸ್ಮರಣೆಯನ್ನು ಈ ದಿನ ನಮ್ಮ ನಗರದಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಗೆ ರಾಜ್ಯದಲ್ಲಿ ಕೂಡ ಬೆಂಗಳೂರಿನಲ್ಲಿಯೂ ಕೂಡ ರಾಜ್ಯದ ಒಂದು ಸಮಾವೇಶವನ್ನು ಈ ದಿನ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಇದನ್ನು ಜಿಲ್ಲಾ ಹಂತದಲ್ಲಿ ಕೂಡ ಯುವಕರು ಇದನ್ನು ನಿರ್ವಹಿಸ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೂ ಮತ್ತು ಕಲಾವಿದರಿಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ವಿವಿಧ ಯುವಕ ಸಂಘದ ಪದಾಧಿಕಾರಿಗಳು ಯುವಕ ಮಂಡಳದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಅಮೃತ್ ಹಳ್ಳಿ, ಅಧ್ಯಕ್ಷರಾದ ಶರಣು ಎಂ ಪಂಚಾಳ, ಉಪಾಧ್ಯಕ್ಷರಾದ ಈರಣ್ಣ ಜಿ ಕೌಲಗಿಕೆ, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಸೊನ್ನ, ಸುಧಾಕರ್ ಬಬಲಾದ, ಶರಣು ರಾಮನಗರ, ಶರಣು ಫಿಲ್ಟರ್ ಬೆಡ್ ಸುಲ್ತಾನಪುರ, ಹಿರಿಯ ಮುಖಂಡರಾದ ವಿಠಲರಾವ್ ಸುತಾರ, ಭೀಮರಾವ್ ಬಡಿಗೇರ, ದತ್ತಾತ್ರೇಯ ವಿಶ್ವಕರ್ಮ, ಮಲ್ಲಿಕಾರ್ಜುನ್ ದಣ್ಣೂರ, ಹನುಮಂತರಾವ್ ರಾಜಾಪುರ, ನಾಗಮೂರ್ತಿ ದೇವನತೇಗನೂರ, ಸಂಜೀವ ಕಲಬುರಗಿ, ಪ್ರಕಾಶ್ ದಂಡೋತಿ ಸೇರಿದಂತೆ ವಿಶ್ವಕರ್ಮ ಸಮಾಜದ ಇತರೆ ಅನೇಕ ಜನ ಬಾಂಧವರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಶುಶ್ರೂಷಕರ ಸಂಘ ಕಲಬುರಗಿ ಜಿಲ್ಲಾ ಶಾಖೆಯ ವತಿಯಿಂದ ಅಖಿಲ ಭಾರತ ಫಾರ್ಮಸಿಸ್ಟ್ ಸಂಘದ ರಾಷ್ಟ್ರಾಧ್ಯಕ್ಷರಾಗಿರುವ ಬಿಎಸ್ ದೇಸಾಯಿ ಹಾಗೂ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಶ್ರೀಕಾಂತ್ ಫುಲಾರೆ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಸೇವೆಯಿಂದ ವಯೋನಿವೃತ್ತರಾಗಿರುವ ಸುಮಿತ್ರಾ ಹೊಡ್ಕರ್ ಅವರಿಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಶಾಖೆ ಕಲಬುರಗಿಯ ವತಿಯಿಂದ ಅಖಿಲ ಭಾರತ ಫಾರ್ಮಾ ಸಂಘದ ರಾಷ್ಟ್ರಾಧ್ಯಕ್ಷರಾಗಿ ನೇಮಕಗೊಂಡಿರುವ ಪ್ರಯುಕ್ತ ಹಾಗೂ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ವಜುಭಾಯಿ ವಾಲಾರ್ ಅವರಿಂದ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಕಲಬುರಗಿಯ ಸರ್ಕಾರಿ ಶುಶ್ರೂಷಕರ ಶಾಲೆ ಉಪನ್ಯಾಸಕರಾದ ಶ್ರೀಕಾಂತ್ ಬಿ ಫುಲಾರಿ ಅವರಿಗಾಗಿ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶುಶ್ರೂಷಕರ ಅಧೀಕ್ಷಕರ ಹುದ್ದೆಯಿಂದ ಸೇವಾ ನಿವೃತ್ತಿ ಹೊಂದಿರುವ ಸುಮಿತ್ರಾ ಹೋಡ್ಕರ್ ಅವರಿಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ಶುಶ್ರೂಷಾ ಬಾಂಧವರಿಗೂ ಸಂಜೆ ನಮಸ್ಕಾರಗಳು. ನಮ್ಮ ಶುಶ್ರೂಷಾ ಅಧೀಕ್ಷಕರಾದ ಶ್ರೀಮತಿ ಸುಮಿತ್ರಾ ಹೋಡ್ಕರ್ ಅವರು ಈ ದಿನ ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಹೋಗೋರಿಂದ ನಮಗೆ ತುಂಬ ಮನಸ್ಸಿಗೆ ದುಃಖವಾಗುತ್ತಿದೆ. ನಾವು ರಾಷ್ಟ್ರದ ನಮ್ಮ ಫಾರ್ಮಸಿಸ್ಟರ ಏಳಿಗೆಗಾಗಿ ನಾವು ಯಾಕಂದರೆ ಇವತ್ತಿನ ಸಾರ್ವಜನಿಕರ ಆರೋಗ್ಯ ಕ್ಷೇತ್ರದಲ್ಲಿ ಫಾರ್ಮಸಿಸ್ಟರ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ನಾವೆಲ್ಲ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಭಾಗ ಹಿಂದುಳಿದಂತೆ ಏನು ಹೇಳಿದರು, ಆ ಹಿಂದುಳಿದುವಿಕೆ ಅಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲ ತೋರಿಸ್ಕೊಡ್ಬೇಕಾಗಿದೆ. ನಮ್ಮ ಮುಖಾಂತರ ಮಾಧ್ಯಮ ಎಲ್ಲ ನಮ್ಮ ಮುಖಾಂತರ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ಆರೋಗ್ಯ ಕ್ಷೇತ್ರ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. 22ನೇ ತಾರೀಕು ರಾಜ್ಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಗೌರವಾನ್ವಿತ ಗವರ್ನರ್ ಆಗಿರ್ತಕ್ಕಂಥ ಶ್ರೀಯುತ ವಜುಭಾಯಿ ವಾಲಾ ಇವರಿಂದ ಒಂದು ಪ್ರಶಸ್ತಿ ಅತ್ಯುತ್ತಮ ಪ್ರಾಧ್ಯಾಪಕರಾಗಿ ಪಡೆಯಲಾಗಿ ಈ ನಿಟ್ಟಿನಲ್ಲಿ ಈ ನಮ್ಮ ಜಿಲ್ಲಾ ಸಂಘ ಇವತ್ತಿನ ದಿನ ನನಗೇನು ಗುರುತಿಸಿ ಇಂದು ಏನಿಲ್ಲ ಸನ್ಮಾನ ನೀಡಿದ್ದಾರೆ. ಇದಕ್ಕೆ ನಾನು ತುಂಬ ಕೃತಜ್ಞತೆ ಹಾಗೂ ಚಿರಋಣಿಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಏನಿದೆ ಇದನ್ನು ನಾನು ಈ ನಮ್ಮ ಸಮಸ್ತ ಜಿಲ್ಲೆಯ ಈ ಭಾಗದ ಗೌರವಾನ್ವಿತ ಗವರ್ನರ್ ನೀಡಿರ್ತಕ್ಕಂಥ ಈ ಪ್ರಶಸ್ತಿ ಈ ಭಾಗದ ಎಲ್ಲ ಶುಶ್ರೂಷಕರಿಗೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಈ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರಿಷತ್ತಿನಲ್ಲಿ ಐತಿಹಾಸಿಕ ಗಣಕೀಕರಣ ಸೇವೆ ಶುಶ್ರೂಷಕರಿಗೆ ಮಾಡಿರ್ತಕ್ಕಂಥ ನಿಮಿತ್ತದಲ್ಲಿ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಎಲ್ಲರಿಗೆ ಇನ್ನೊಮ್ಮೆ ಈ ನಮ್ಮ ಜಿಲ್ಲಾ ಶುಶ್ರೂಷಕರ ಸಂಘ ಹಾಗೂ ಎಲ್ಲರಿಗೆ ಇದನ್ನು ಸಮರ್ಪಿಸಿ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇಂದು ನಮ್ಮ ಶುಶ್ರೂಷಕರ ಸಂಘದಿಂದ ಇನ್ನೋರ್ವ ರಾಜ್ಯ ಅಖಿಲ ಸರ್ಕಾರಿ ಫಾರ್ಮಸಿ ಸಂಘದ ರಾಜ್ಯ ಅಖಂಡ ಭಾರತ ದೇಶದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ BS ದೇಸಾಯಿ ಸರ್ ಅವರಿಗೆ ಕೂಡ ಇದೇ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಇಂದು ನಮ್ಮ ಸಂಘದ ವತಿಯಿಂದ 36 ವರ್ಷ ಸೇವೆ ಸಲ್ಲಿಸಿ ವಯೋನಿವೃತ್ತಿಯಾಗುತ್ತಿರುವ ಶ್ರೀಮತಿ ಸುಮಿತ್ರಾ ಹೋಡ್ಕರ್ ಅವರಿಗೂ ಶುಭ ಕೋರುತ್ತಾ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನಾನು 36 ವರ್ಷ ದೀರ್ಘಕಾಲ ಸರ್ಕಾರಿಗೆ ಸೇವೆ ನೀಡಿದ್ದಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಎಲ್ಲರದ್ದು ಪ್ರೀತಿಯನ್ನು ನೋಡಿಕೊಂಡು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಬಿಟ್ಟು ಹೋಗಿದ್ದಕ್ಕೆ ಬೇಜಾರು ಅನ್ನಿಸ್ತದೆ, ಆದರೆ ಮುಗೀತಲ್ಲಪ್ಪ ಹೆಂಗೂ ಚೆನ್ನಾಗಾಯಿತು ಅಂತ ಭಾಳ ಸಂತೋಷ ಸರ್. ಥ್ಯಾಂಕ್ ಯು. ಮತ್ತು ನನಗೆ 2 ಗಂಡು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಟಾಪರ್ ಇದ್ದಾರೆ. ಆಮೇಲೆ ಒಳ್ಳೆ ತವ್ರ ಮನೆಯವ್ರು ಇದ್ದಾರೆ, ನನಗೆ ಗಂಡನ ಮನೆಯವರು ಒಳ್ಳೆ ಇದ್ದಾರೆ. ನನ್ನ ಗಂಡ ನನಗೆ ಚೆನ್ನಾಗಿ ನೋಡ್ಕೋತಾರೆ, ನನ್ನ ತಂಗಿ ಅಂತೂ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾನು ಭಾಳ ಸಂತೋಷವಾಗಿದ್ದೀನಿ. ತುಂಬ ಥ್ಯಾಂಕ್ಸ್. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಶುಶ್ರೂಷಕರ ಸಂಘ ಕಲಬುರಗಿ ಜಿಲ್ಲಾ ಶಾಖೆಯ ಖಜಾಂಚಿಗಳಾದ ರಾಜಕುಮಾರಿ ಠಾಕೂರ್ ಸೇರಿದಂತೆ ಇತರೆ ಅನೇಕ ಜನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಯಾದಗಿರಿಯ ಟೋಕರಿಕೋಲಿ ಸಮಾಜದ ಕಚೇರಿಯ ಆವರಣದಲ್ಲಿ ರೈತರು ಹಾಗೂ ಸಾರ್ವಜನಿಕರು ಸೇರಿ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸುವ ಮೂಲಕ ಹಾಗೂ ಕಬ್ಬಿನ ಹಾಲು ಕುಡಿಯುವ ಮೂಲಕ ವಿನೂತನ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸಿದರು.
ಯಾದಗಿರಿಯ ಟೋಕರಿ ಕೋಲಿ ಸಮಾಜದ ಕಚೇರಿಯ ಆವರಣದಲ್ಲಿ ರೈತರು ಹಾಗೂ ಸಾರ್ವಜನಿಕರು ಸೇರಿ ಕಲ್ಲಂಗಡಿ ಕತ್ತರಿಸುವ ಮೂಲಕ ರೈತನಿಗೆ ಕಲ್ಲಂಗಡಿ ತಿನ್ನಿಸಿ ಹೊಸ ವರ್ಷ ಆಚರಣೆ ಮಾಡಿದರು. ಅದೇ ರೀತಿ ಕಬ್ಬಿನ ಹಾಲು ಸೇವಿಸಿ ನೂತನ ವರ್ಷದ ಸಂಭ್ರಮವನ್ನು ಆಚರಿಸಿದರು. ಕಳೆದ ವರ್ಷ ರೈತರು ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗಿ ಸಾಲಬಾಧೆಯಿಂದ ಬಳಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಈ ವರ್ಷ ರೈತರ ಜೀವನ ಸುಖವಾಗಿರಲಿ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ, ನಾವೆಲ್ಲರೂ ವಿದೇಶಿ ಸಂಸ್ಕೃತಿ ಮೂಲಕ ಕೇಕ್ ಹಾಗೂ ಮದ್ಯ ಸೇವನೆ ಮಾಡದೆ ರೈತರು ಬೆಳೆದ ಹಣ್ಣು, ಕಬ್ಬಿನ ಹಾಲು ಹಾಗೂ ಇನ್ನಿತರ ರೈತ ಉತ್ಪನ್ನಕ್ಕೆ ಆದ್ಯತೆ ನೀಡಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತರ ಜೀವ ಉಳಿಸುವ ಕಾರ್ಯ ಮಾಡಬೇಕು ಎಂದು ಈ ವಿನೂತನ ಕಾರ್ಯಕ್ರಮದ ಮೂಲಕ ಸಂದೇಶ ಸಾರಲಾಯಿತು. ಈ ಸಂದರ್ಭದಲ್ಲಿ ಅರ್ಷಿತಾ, ಉಮೇಶ್ ಮುದನಾಳ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾಗೃತಿಗೋಸ್ಕರ ಪ್ರತಿ ವರ್ಷ ಹೊಸ ವರ್ಷ ಆಚರಣೆಯಲ್ಲಿ ನಾವು ಸಾಕಷ್ಟು ಹಿಂದೆ ಬಹಳಷ್ಟು ಜನ ನೋಡಿದೀವಿ. ರಾತ್ರಿ ಎಲ್ಲ 12 ಗಂಟೆ ತನಕ ಕೂಡುದು, ಎಲ್ಲೇನು ಬಿದ್ದು ಗಾಯ ಮಾಡಿರ್ತಕ್ಕಂಥ ಮೃತಪಟ್ಟದ್ದು ನಾವು ದಿನನಿತ್ಯ ನೋಡಿ ಬೇಸರ ಆಗಿತ್ತು. ನಮ್ಮದೊಂದು ವಿನೂತನವಾಗಿ ಏನದ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಹೋದ ವರ್ಷ ತರಕಾರಿ, ಹಣ್ಣು, ಹಂಪಲು ತಿನ್ನೋದ್ರ ಜೊತೆಗೆ ನಾವು ಆಚರಣೆ ಮಾಡಿದ್ವಿ. ಈ ಸರಿ ಏನಂದ್ರೆ 2 ಐಟಮ್ಸ್ ಏನಂದ್ರೆ ಹೊಲದಲ್ಲಿ ಹಗಲ ರಾತ್ರಿ ಮಲ್ಕಂದು ಏನು ಬೆಳಿತಾನ ಕಲ್ಲಂಗಡಿ ಮತ್ತು ನೆಲಕಬ್ಬು, ಇವು ಏನದ ನಿರಂತರವಾಗಿ ರೈತರ ಸಮಾಧಿನ ಬೆಳೀತಿರತಕ್ಕಂಥ ಬೆಳೆ. ಇದನ್ನ ಇವು ಅಡ್ಡೆ ಕಲ್ಲಂಗಡಿ ಕಟ್ ಮಾಡಿ ಕೇಕ್ ಏನು ಕಟ್ ಮಾಡ್ತಾರೆ ಅದ್ರ ಬದಲೇ ಕಲ್ಲಂಗಡಿ ಕಟ್ ಮಾಡಿದ್ವಿ. ಈಗ ಕಬ್ಬಿನ ಜ್ಯೂಸ್ ಕುಡಿಯೋದ್ರ ಮೂಲಕ ಇವತ್ತೇನಂತಂದ್ರೆ ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ಇವತ್ತು ಕಾಮಲೆ ರೋಗನ ಆರಾಮ್ ಮಾಡ್ತಕ್ಕಂಥ ಕೆಲಸ ಕಬ್ಬಿನಲ್ಲಿ ಅಷ್ಟು ಶಕ್ತಿ ಅದ. ಅದು ಕಲ್ಲಂಗಡಿಯಲ್ಲಿ ಕೆರೋಟಿನ್ ಮತ್ತು ವಿಟಮಿನ್ಸ್ ಅದ. ರೈತರು ತಿಂದ್ರೆ ಏನಾಗ್ತದ, ಜನರು ತಿಂದ್ರೆ ಆರೋಗ್ಯಕ್ಕಂದ್ರೆ ಇಂಥವೆಲ್ಲನೂ ಪ್ರತಿಯೊಬ್ಬರು ಯೂಸ್ ಮಾಡಿ ರೈತರ ಬೆನ್ನಿಗೆ ನಿಂದಿರ್ಬೇಕಂತಕ್ಕಂಥ ದೃಷ್ಟಿಯಿಂದ ನಾವೇನದ ಈ ಬರಗಾಲದಲ್ಲಿ ಕಷ್ಟಪಟ್ಟು ಬೆಳೀತಿರ್ತಕ್ಕಂಥ ರೈತರಿಗೆ ಇದು ಬೆಂಬಲ ಮಾಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಇದು ವಿನೂತನವಾಗಿ ನಾವು ಆಚರಣೆ ಮಾಡಿದ್ವಿ. ನಾವು ಇಲ್ಲಿ ವಿನೂತನವಾಗಿ ಹೊಸ ವರ್ಷವನ್ನು ಆಚರಿಸಿದೀವಿ. ಅದು ಹೇಗೆ ಅಂತಂದ್ರೆ ಕೇಕ್ ಅದು ಕಟ್ ಮಾಡೋ ಬದಲು ಆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಹೊಸ ವರ್ಷ ಮಾಡಿವಿ. ಇಂಥದ್ದು ಮಾಡೋದ್ರಲಿಂತ ನಮಗೆ ಭಾಳ ಖುಷಿಯಾಗಿದೆ. ಇಂಥದ್ರಲಿಂತ ಹೊಸ ಫಸ್ಟ್ ಜನವರಿನ ಈ ಥರ ಶುಭ ಅದನ್ನ ವೆಲ್ಕಮ್ ಮಾಡೋದ್ರಲಿಂತ ಭಾಳ ಖುಷಿ ತಂದಿದೆ. ಭಾಳ ಈ ಥರ ಮಾಡೋದ್ರಲಿಂತ ರೈತರಿಗೆ ಹೆಲ್ಪ್ ಆಗ್ತದ ಅಂತೇಳಿ ನಮ್ದು ಇದು ಏಮ್ ಏನಂದ್ರೆ ರೈತರನ್ನ ಉಳಿಸೋದು, ರೈತರನ್ನ ಬದುಕಿಸೋದು, ಅವ್ರ ಬೆನ್ನಿಂದ ನಿಂತೀವಿ ಅಂತ ಹೇಳೋಕೆ ನಮ್ದು ಇದೊಂದು ಶಾರ್ಟ್ ಅದಿದು ಅಂತ ಹೇಳಬಹುದು. ಇಂದು ವಿಶ್ವದೆಲ್ಲೆಡೆ ಸಡಗರ ಸಂಭ್ರಮದಿಂದ ಹೊಸ ವರ್ಷದ ಆಚರಣೆ. ಕಲಬುರಗಿ ನಗರದಾದ್ಯಂತ ನಿನ್ನೆ ರಾತ್ರಿಯಿಂದಲೇ ಬರೀ ಕೇಕ್ ಮಾರಾಟದ್ದೇ ಕಾರುಬಾರು. ಕಲಬುರಗಿ ಮಹಾನಗರದಾದ್ಯಂತ ಅದ್ದೂರಿಯಾಗಿ ಹೊಸ ವರ್ಷಾಚರಣೆ. ನಗರದ ಗಣ್ಯಾತಿ ಗಣ್ಯರಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ. ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿರುವ ಸುಕೋ ಸೌಹಾರ್ದ ಸಹಕಾರಿ ಬ್ಯಾಂಕ್ ಹೊಸ ವರ್ಷದ ಅಂಗವಾಗಿ ಸುಕೋ ಬ್ಯಾಂಕ್ನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿ ಕಾಲೇಜು ಹೊಸ ವರ್ಷದ ಅಂಗವಾಗಿ ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಿ.ಆರ್. ಕಲಬುರ್ಗಿ ಚಾಲನೆ. ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಪೌಡರ್ ವಿತರಣೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ವಿನೂತನವಾಗಿ ಹೊಸ ವರ್ಷಾಚರಣೆ. ಜನವರಿ 1ರಂದು ಅಮರ ಶಿಲ್ಪಿ ಜಗಣಾಚಾರ್ಯರ ಸ್ಮರಣೆ ಪ್ರಯುಕ್ತ ಕಾರ್ಯಕ್ರಮ. ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವಶಕ್ತಿ ಕಲಬುರಗಿ ವತಿಯಿಂದ ಆಯೋಜನೆ. ಬಿಎಸ್ ದೇಸಾಯಿ ಮತ್ತು ಶ್ರೀಕಾಂತ್ ಫಲಾರಿ ಅವರಿಗೆ ಅಭಿನಂದನೆ ಮತ್ತು ಸುಮಿತ್ರಾ ಹೋಡ್ಕರ್ ಅವರಿಗೆ ಬೀಳ್ಕೊಡುಗೆ. ಕರ್ನಾಟಕ ರಾಜ್ಯ ಶುಶ್ರೂಷಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಆಯೋಜನೆ. ಯಾದಗಿರಿಯ ಟೋಕರಿ ಕೋಲಿ ಸಮಾಜದ ಕಚೇರಿಯ ಆವರಣದಲ್ಲಿ ಹೊಸ ವರ್ಷಾಚರಣೆ. ರೈತರು ಹಾಗೂ ಸಾರ್ವಜನಿಕರು ಸೇರಿ ಕಲ್ಲಂಗಡಿ ಕತ್ತರಿಸುವ ಮೂಲಕ ಆಚರಣೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಮತ್ತೊಮ್ಮೆ 2019ನೇ ವರ್ಷದ ಈ ನೂತನ ವರ್ಷ ನಿಮ್ಮೆಲ್ಲರಿಗೂ ಸುಖ ಸಮೃದ್ಧಿ ನೀಡಲಿ ಎಂದು ಆಶಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.